ಘನಪ ವಿಶ್ವಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿಯನಿಪ. ಷಣ್ಮುಖನನುಜ ಶೇಷಶತಸ್ಥದೇವೋತ್ತಮ ವಿಯದ್ಗಂಗಾ. ವಿನುತ ವಿಶ್ವೋಪಾಸಕನೆ ತನ್ಮನದಿ ವಿಜ್ಞಾಪಿಸುವೆ. ಲಕ್ಷ್ಮೀ ವನಿತೆಯ ರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು. ಇಲ್ಲಿ ಗಣಪತಿಯ ಕಕ್ಷ, ಅದರ ಸ್ಥಾನ, ಅದರ ಜೊತೆಗೆ ಆ ಗಣಪತಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈತ ಎಲ್ಲಿ ಬರ್ತಾನೆ ಕಕ್ಷದಲ್ಲಿ ಗಣಪತಿ ಅಂದ್ರೆ ಘನಪ ವಿಶ್ವಕ್ಸೇನ ವಿದ್ಯಾಶ್ವಿನಿಗಳಿಗೆ ಸರಿ ಎನಿಪ. ಘನಪ ಅಂದ್ರೆ ಕುಬೇರ, ವಿಶ್ವಕ್ಸೇನ ದೇವತೆಗಳ ಸೇನಾ ನಾಯಕನಾದ ವಿಶ್ವಕ್ಸೇನ, ಮತ್ತು ವೈದ್ಯಾಶ್ವಿನಿಗಳು ಆ ವೈದ್ಯರಿಗೆ ವೈದ್ಯರಾಗಿರತಕ್ಕಂತಹ ಅಶ್ವಿನಿ ದೇವತೆಗಳು, ಅವರಿಗೆ ಸರಿ ಎನಿಪ ಅಂದ್ರೆ ಅವರ ಕಕ್ಷದಲ್ಲಿ ಬರತಕ್ಕಂತಹವನು. ಅಂದ್ರೆ 18ನೇ ಕಕ್ಷದಲ್ಲಿ ಬರುವಂತಹ ಈ ಕುಬೇರ ಮೊದಲಾದವರಿಗೆ ಸಮಾನನಾದವನು ಅಂತ ಅರ್ಥ. ಹೀಗಾಗಿ ಆ ಕುಬೇರ, ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳು, ಗಣಪತಿ ಎಲ್ಲರೂ ಒಂದೇ ಕಕ್ಷದಲ್ಲಿ ಇರುವಂತಹವರು. ಅಷ್ಟೇ ಅಲ್ಲದೆ ಷಣ್ಮುಖನನುಜ. ಷಣ್ಮುಖ ಅಂತಂದ್ರೆ ಕಾರ್ತಿಕೇಯ ಆತನ ಅನುಜ, ಷಣ್ಮುಖನ ಅನುಜ ಸ್ಕಂದ. ಈ ಸ್ಕಂದ ಯಾರ ಅವತಾರ? ನೆನಪಿದೆಯಾ ಸ್ಕಂದ ಯಾರ ಅವತಾರ ಅಂತ? ಕುಮಾರಸ್ವಾಮಿ ಯಾರ ಅವತಾರ? ಬಂದಿತ್ತು. ಕಾಮನ ಅವತಾರ, ಮನ್ಮಥನ ಅವತಾರ. ಹೀಗಾಗಿ ಮನ್ಮಥನ ಅವತಾರ ಈ ಷಣ್ಮುಖ. ಇನ್ನು ಯಾರಿದ್ದಾರೆ ಮನ್ಮಥನ ಅವತಾರ? ಸನತ್ ಕುಮಾರ. ಷಣ್ಮುಖ, ಸನತ್ ಕುಮಾರ, ಕಾಮ. ಕರೆಕ್ಟಾ ಸ್ವಾಮಿ? ಅಷ್ಟೇ. ಷಣ್ಮುಖ, ಕುಮಾರ, ಕುಮಾರ, ಸನತ್ ಕುಮಾರ, ಆಮೇಲೆ ಕಾಮ. ಇನ್ನ ಯಾರು ಅವತಾರ? ಭರತ. ಭರತ. ಅಲ್ಲ, ಮನ್ಮಥನ್ ಮಗ. ಪ್ರದ್ಯುಮ್ನ ಕಾಮನ ಅವತಾರ. ಇವರೆಲ್ಲರೂ ಕೂಡ ಮನ್ಮಥನ ಅವತಾರವೇ. ಹೀಗಾಗಿ ಆ ಮನ್ಮಥನ ಅವತಾರ ಎಲ್ಲ ಗುರ್ತಿಟ್ಕೊಂಡಿದ್ದಾರೆ. ಭರತ ರಾಮಾವತಾರದಲ್ಲಿ ಭರತನಾದ, ಕೃಷ್ಣಾವತಾರದಲ್ಲಿ ಪ್ರದ್ಯುಮ್ನಾದ, ಇನ್ನ ರುದ್ರದೇವರ ಮಗನಾದ ಷಣ್ಮುಖ, ಆಮೇಲೆ ಸನಕಾದಿಗಳಲ್ಲಿ ಸನತ್ ಕುಮಾರನಾದ. ಹೀಗೆ ಇವರೆಲ್ಲರೂ ಕೂಡ. ಮತ್ತು ಭಗವಂತನ ಯಾವ ಆಯುಧಕ್ಕೆ ಈತ ಅಭಿಮಾನಿ? ಆಚಾರ್ಯ ಇನ್ನೊಂದ್ಸರಿ ಹೇಳ್ರಿ ಕ್ವಶನ್. ಭಗವಂತನ ಯಾವ ಆಯುಧಕ್ಕೆ ಈತ ಅಭಿಮಾನಿ? ಚಕ್ರಕ್ಕೆ. ಚಕ್ರಕ್ಕೆ ಮನ್ಮಥ ಪ್ರದ್ಯುಮ್ನ ಅಭಿಮಾನಿ. ಶಂಖಕ್ಕೆ ಯಾರು?
ಶಕ್ತಕ್ಕ ಲಕ್ಷ್ಮಿ. ಆಯ್ತು, ಲಕ್ಷ್ಮೀ ಅಭಿಮಾನಿ ಹರವೇ. ಇನ್ನೊಬ್ಬರು ಹಾ ಬೇರೆ ದೇವತೆಗಳಲ್ಲಿ ಇನ್ನೊಬ್ರು ಯಾರು? ಹಾ, ಪ್ರದ್ಯುಮ್ನ ಮಗ ಅನಿರುದ್ಧ. ಅನಿರುದ್ಧ ಶಂಖಕ್ಕೆ ಅಂದ್ರೆ ಚಕ್ರಶಂಖಗಳಿಗೆ ಪ್ರದ್ಯುಮ್ನ ಅನಿರುದ್ಧ ಇವರಿಬ್ಬರು ಅಭಿಮಾನಿಗಳು. ಇವೆಲ್ಲ ಆಗ ನೆನ್ಪಿಟ್ಕೊಂಡಿರ್ಬೇಕು. ಹೀಗೆ ಆ ಷಣ್ಮುಖನ ಅನುಜ ಅಂತಂದ್ರೆ ಯಾಕೆ ಹೇಳಿದ್ ಬಂದೆ, ಆ ಷಣ್ಮುಖ ಅಂತಂದ್ರೆ ಮನ್ಮಥ. ಆ ಮನ್ಮಥ ಅವತಾರನೇ ಈ ಷಣ್ಮುಖ. ಆತನ ಅನುಜ ಈ ಗಣಪತಿ. ಆ ಷಣ್ಮುಖನ ಅನುಜನಾಗಿ ಆ ರುದ್ರದೇವರ ಮಗನಾಗಿ ಅವತಾರ ತಾನಿದ್ದಾನೆ, ಷಣ್ಮುಖನ ಅನುಜ. ಇನ್ನ ಶೇಷ ಶತಸ್ಥ ದೇವೋತ್ತಮ, ಎಲ್ಲ ಈ 18ನೇ ಕಕ್ಷದಲ್ಲಿ ಬರತಕ್ಕಂಥವರು ಇನ್ನ ಯಾರ್ಯಾರಿದ್ದಾರೆ? ಈ ಕುಬೇರ, ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳು, ಗಣಪತಿ. ಇನ್ನು ಆ ಕಕ್ಷದಲ್ಲಿ ನೋಡ್ರಿ ಶೇಷಶತಸ್ಥ ದೇವತೆಗಳು ಕೂಡ ಇದ್ದಾರೆ ಅದರಲ್ಲಿ. ಶೇಷಶತಸ್ಥರು ಅಂದ್ರೆ ಏನಂತ ಹೇಳಿದ್ವಿ? ಶತಸ್ಥ ಅಂತ ಯಾಕೆ ಕರೀತಾರೆ? ಹಾ, 100 ಜನರು ಏನು? ಸೋಮಪಾನಾರ್ಹರು. ಸೋಮಪಾನವನ್ನು ಮಾಡಲಿಕ್ಕೆ ಅರ್ಹರು. ಯಜ್ಞ ಮಾಡಿದಾಗ ಸೋಮಪಾನವನ್ನು ಮಾಡಿಸ್ತಾರೆ. ಸೋಮ ಎಂಬ ಆ ಒಂದು ಅಮೃತ ಬಳ್ಳಿಯನ್ನು ಸುಟ್ಟಿ ಸೋಮರಸ ತೆಗಿತಾರೆ. ಅದನ್ನು ಪಾನ ಮಾಡಲಿಕ್ಕೆ, ಅದನ್ನು ನೈವೇದ್ಯ ಮಾಡ್ಲಿಕ್ಕೆ ಕೆಲವು ದೇವತೆಗಳೇ ಅರ್ಹರು. 100 ಜನ ದೇವತೆಗಳು ಅವರೇ ಶತಸ್ಥ ದೇವತೆಗಳು ಅಂತ ಕರೀತಾರೆ. 100 ಜನರು, ಅದರಲ್ಲಿ 15 ಜನ ಮೇಲೆ ಬಂದುಬಿಟ್ರು. ಇನ್ನು ಉಳಿಗೆ 85 ಜನ ಅವರು ಈ ಕಕ್ಷೆಯಲ್ಲಿ ಬರುತ್ತಾರೆ, 18ನೇ ಕಕ್ಷೆಯಲ್ಲಿ. ಸೊ ಆ ಅವರು ಶೇಷ ಶತಸ್ಥ ದೇವತೆ. ಶೇಷ ಅಂದ್ರೆ ಮುಕ್ಕಿದವರು ಅಂತ ಅರ್ಥ. 15 ಜನ ಹೋದ್ರೆ ಮಿಕ್ಕಿದವರು 85 ಜನ ಅಂತ ಅರ್ಥ. ಸೊ ಶೇಷ ಶತಸ್ಥರು ಅಂತ ಕರೀತಾರೆ. ಅವರಿಗಿಂತಲೂ ಈತ ಸ್ವಲ್ಪ ಉತ್ತಮ. ಒಂದೇ ಕಕ್ಷದಲ್ಲಿ ಬಂದರೂ ಅವರಿಗಿಂತಲೂ ಸ್ವಲ್ಪ ಉತ್ತಮನಾಗಿದ್ದಾನೆ. ಹೇಗೆ ಇಂದ್ರ ಕಾಮ ಇಬ್ರು ಒಂದೇ ಕಕ್ಷನೆ, 8ನೇ ಕಕ್ಷದಲ್ಲೇ ಬರ್ತಾರೆ. ಆದ್ರೆ ಕಿಂಚಿದ ಅಧಿಕನು ಇಂದ್ರನ. ಆ ಕಾಮನಿಗಿಂತಲೂ ಇಂದ್ರ ಸ್ವಲ್ಪ ಅಧಿಕ. ಹಾಗೆ ಇಲ್ಲಿಯೂ ಅಷ್ಟೇ, ಒಂದೇ ಕಕ್ಷದಲ್ಲಿ ಬಂದರೂ ಕೂಡ ಆ ಶೇಷಶತಸ್ಥರಿಗಿಂತಲೂ ಈ ಗಣಪತಿ ಉತ್ತಮನಾಗಿದ್ದಾನೆ. ಸೊ ಶೇಷ ಶತಸ್ಥ ದೇವೋತ್ತಮ ಅಂತ ಕರೆದರು. ಆ ಶೇಷಶತಸ್ಥರಾದ ಆ ದೇವತೆಗಳಲ್ಲಿ ಉತ್ತಮನಾದಂತಹ ಅವನು ಅಂತ ಅರ್ಥ. ಆಮೇಲೆ ದೇವೋತ್ತಮ ವಿಯದ್ಗಂಗಾ ವಿನುತ. ವಿಯದ್ಗಂಗಾ, ವಿಯತ್ ಅಂದ್ರೆ ಆಕಾಶ, ವಿಯತ್ ಗಂಗಾ ಅಂದ್ರೆ ಆಕಾಶ ಗಂಗಾ ಅಂತ ಅರ್ಥ. ಆಕಾಶ ಗಂಗೆಯಿಂದ ವಿನುತ ಅಂದ್ರೆ ಸ್ತೋತ್ರ ಮಾಡಲ್ಪಟ್ಟವನು. ಆಕಾಶ ಗಂಗೆಯಿಂದ ಸ್ತೋತ್ರ ಮಾಡಲ್ಪಟ್ಟವನು. ಗಂಗಾಕ್ಕಿಂತಲೂ ಉತ್ತಮ. ಗಂಗಾ ಎಷ್ಟನೇ ಕಕ್ಷದಲ್ಲಿ ಬರ್ತಾಳೆ? ಹಾ, 20ನೇ ಕಕ್ಷದಲ್ಲಿ ಬರ್ತಾಳೆ. ಮತ್ತೆ ಈತ 18ನೇ ಕಕ್ಷದಲ್ಲಿ ಬರ್ತಾನಕ್ಕಾಗಿ ಗಂಗಾ ವಿನುತ ಆಗ್ತಾ ಇತ್ತು. ಗಂಗೆಗಿಂತಲೂ ಉತ್ತಮವಾದ ಕಾರಣ ಗಂಗೆಯಿಂದ ಸ್ತುತಿಸಲ್ಪಟ್ಟವನು. ಅದ್ಮೇಲೆ ವಿಶ್ವೋಪಾಸಕನೇ ಅಂದ್ರೆ ಗಣಪತಿ ಯಾರನ್ನು ಉಪಾಸನೆ ಮಾಡ್ತಾನೆ? ಯಾವ ಭಗವದ್ ರೂಪವನ್ನು ಉಪಾಸನೆ ಮಾಡ್ತಾರೆ ಅಂದ್ರೆ ವಿಶ್ವ. ವಿಶ್ವ ಎಂಬ ಭಗವಂತನ ರೂಪವನ್ನು ಈತ ಧ್ಯಾನ ಮಾಡ್ತಾನೆ. ಈ ವಿಶ್ವ ಯಾವ ವಿಶ್ವ? ಯಾವುದಕ್ಕೂ ಪ್ರೇರಕ ವಿಶ್ವ? ಜಾಗ್ರದ ಅವಸ್ಥೆಗೆ ಪ್ರೇರಕ. ಈ ವಿಶ್ವನಾಮಕ ಭಗವಂತ ಜಾಗ್ರದ ಅವಸ್ಥೆಗೆ ಪ್ರೇರಕ. ಜಾಗ್ರತ ಸ್ವಪ್ನ ಸುಷುಪ್ತಿ, ವಿಶ್ವ ತೇಜಸ ಪ್ರಾಜ್ಞೆ. ಹೀಗಾಗಿ ವಿಶ್ವರೂಪದಿಂದ ಭಗವಂತ ನಮ್ಮ ಜಾಗ್ರದ ಅವಸ್ಥೆಗೆ ಪ್ರೇರಕನಾಗಿದ್ದಾನೆ. ಆ ವಿಶ್ವರೂಪನ ರೂಪ ಹೇಗಿರುತ್ತದೆ? ಆತನಿಗೆ 19 ಮುಖ, 19 ಮುಖಗಳು ಆತನಿಗೆ. ಮಧ್ಯದ ಮುಖ ಈ ಗಜಮುಖ. ಆಚೆ 9, ಈಚೆ 9 ಮನುಷ್ಯ ಮುಖಗಳು, ಮಧ್ಯದಲ್ಲಿ ಗಜಮುಖ. ಅಂತಹ ರೂಪ ಈ ವಿಶ್ವರೂಪ. ಅದು ಈ ವಿನಾಯಕನ ಬಿಂಬಮೂರ್ತಿ. ಅದನ್ನು ಉಪಾಸನೆ ಮಾಡುತ್ತಾನೆ. ಅದಕ್ಕಾಗಿ ಬಿಂಬ ರೂಪ ಹೇಗಿರ್ತದೋ ಆ ಜೀವರೂಪ ಕೂಡ ಹಾಗೆ ಇರ್ತದೆ. ಅದಕ್ಕಾಗಿ ತನಗೆ ಗಜಮುಖ ಬಂತು.
ಅವೆಲ್ಲ ದೇವ್ರ ತಲೆ ಇಟ್ರು ಅದೆಲ್ಲ ಕತ್ತಿಗೆ ಹೇಳೋದು. ನಿಜವಾಗಿ ಯಾಕೆ ಹಂಗ್ ಮಾಡಿದ್ರು ಅಂದ್ರೆ ಇದು ಕಾರಣ. ಅದನ್ನ ಆತ ವಿಶ್ವೋಪಾಸಕನಾದ ಕಾರಣ, ಆ ವಿಶ್ವಮೂರ್ತಿ ಭಗವಂತನ ರೂಪ ಆ ಗಜಮುಖ ಇದ್ದ ಕಾರಣ ಈತನು ಕೂಡ ಗಜಮುಖನಾದ. ಹೀಗಾಗಿ ವಿಶ್ವೋಪಾಸಕನೇ ಅಂದ್ರೆ ವಿಶ್ವರೂಪ ವಿಶ್ವನಾಮಕ ಭಗವಂತನನ್ನು ಉಪಾಸನೆ ಮಾಡುವವನು. ಅಂತಹ ಹೇ ವಿಶ್ವೋಪಾಸಕನೇ ಸನ್ಮನದಿ ವಿಜ್ಞಾಪಿಸುವೆ. ಒಳ್ಳೆಯ ಮನಸ್ಸಿನಿಂದ ನಾನು ವಿಜ್ಞಾಪನೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಉತ್ತಮವಾದ ಮನಸ್ಸಿನಿಂದ ಪ್ರಾರ್ಥಿಸುತ್ತೇನೆ. ಲಕ್ಷ್ಮೀ ವನಿತೆಯ ಅರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು. ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಏನ್ ಪ್ರಾರ್ಥನೆ ಮಾಡ್ತೀನಿ? ಏನ್ ಪ್ರಾರ್ಥನೆ ಮಾಡೋದಿಲ್ಲ. ನೀ ಕೊಡೋದೇನದು ಲಕ್ಷ್ಮೀ ವನಿತೆ. ಲಕ್ಷ್ಮೀ ಮಹಾಲಕ್ಷ್ಮಿ ಎಂಬಂತಹ ವನಿತೆ ಏನಿದ್ದಾಳೆ, ಆ ಲಕ್ಷ್ಮೀ ದೇವಿಯ ಅರಸ, ಆ ಲಕ್ಷ್ಮೀಪತಿಯಾದ ಭಗವಂತನ ಭಕ್ತಿ ಜ್ಞಾನ, ಆ ಭಗವಂತನ ಭಕ್ತಿ ಭಗವಂತನ ಜ್ಞಾನ ಅವುಗಳನ್ನು ಕೊಟ್ಟು ಸಲಹುವುದು. ಅದನ್ನು ಕೊಟ್ಟು ರಕ್ಷಣೆ ಮಾಡಬಹುದು. ರಕ್ಷಣೆ ಮಾಡೋ ಅಂದ್ರೆ ಇದೇ ಮತ್ತೆ ಭಕ್ತಿ ಜ್ಞಾನಗಳನ್ನು ಕೊಟ್ಟರೆ ರಕ್ಷಣೆ ಮಾಡಿದಂತೆ. ಏನು ಕೊಟ್ಟರು ರಕ್ಷಣೆ ಮಾಡಿದ ಹಂಗಲ್ಲ, ಅದು ರಕ್ಷಣೆನೇ ಅಲ್ಲ. ಉಳಿಕೆ ಎಲ್ಲ ನಾಶವಾಗುವುದು. ಅದು ಭಕ್ತಿ ಜ್ಞಾನ ಮಾತ್ರ ಶಾಶ್ವತ, ಮೋಕ್ಷಕ್ಕೆ ಕಾರಣ. ಅದಕ್ಕಾಗಿ ಅಂತಹ ಭಕ್ತಿ ಜ್ಞಾನಗಳನ್ನು ಕೊಟ್ಟು ನೀನು ಸಲಹಬೇಕು, ರಕ್ಷಣೆ ಮಾಡಬೇಕು ಅಂತ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಆತನ ಕಕ್ಷಾ 18ನೇ ಕಕ್ಷಾ ಆ ಕುಬೇರ ವಿಶ್ವಕ್ಸೇನ ಲಕ್ಷ್ಮೀ ದೇವತೆಗಳು ಸಮಾನ ಮತ್ತು ರುದ್ರದೇವರ ಮಗನಾಗಿ ಆ ಷಣ್ಮುಖನ ತಮ್ಮನಾಗಿ ಅವತಾರ ಮಾಡಿದವನು, ಶೇಷಸ್ತು ದೇವತೆಗಳಲ್ಲಿ ಉತ್ತಮನಾದವನು, ಗಂಗಾದೇವಿಯಿಂದ ಸ್ತುತಿಸಲ್ಪಟ್ಟವನು ಮತ್ತು ವಿಶ್ವನಾಮಕ ಭಗವಂತನ ರೂಪವನ್ನು ಉಪಾಸನೆ ಮಾಡುವವನು ಅಂತ ಆ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕುಬೇರ ವಿಶ್ವಕ್ಸೇನ ದೇವತಾ ವೈದ್ಯರಾದ ಅಶ್ವಿನಿ ದೇವತೆಗಳಿಗೆ ಸಮಾನ ನೆನೆಸುವನೇ. ಸ್ಕಂದನ ತಮ್ಮನಾದವನೇ. ಶೇಷಶತಸ್ಥ ದೇವತೆಗಳಲ್ಲಿ ಉತ್ತಮನಾದವನೇ. ಆಕಾಶ ಗಂಗೆಯಿಂದ ಸ್ತುತಿಸಲ್ಪಟ್ಟವನೇ. ವಿಶ್ವನಾಮಕ ಶ್ರೀಹರಿಯ ಉಪಾಸನೆ ಮಾಡುವವನೇ. ಉತ್ತಮ ಮನಸ್ಸಿನಿಂದ ಪ್ರಾರ್ಥಿಸುತ್ತೇನೆ. ಲಕ್ಷ್ಮೀಪತಿಯಾದ ಶ್ರೀಹರಿಯಲ್ಲಿ
ಭಕ್ತಿ ಜ್ಞಾನಗಳನ್ನು ಕೊಟ್ಟು ಪಾಲಿಸಬೇಕು. ಭವಿಷ್ವತ್ಸೇನ ವೈದ್ಯ ಅಶ್ವಿನಿಗಳಿಗೆ ಸರಿಯ ನಿಪಾಯ. ಷಣ್ಮುಖನನುಜ ಶೇಷ ಶತಸ್ಥ ದೇವೋತ್ತಮ ವಿಯದ್ಗಂಗಾ. ವಿನುತ ವಿಶ್ವೋಪಾಸಕನ ಸನ್ಮನದಿ ವಿಜ್ಞಾಪಿಸುವೆ. ಲಕ್ಷ್ಮೀ ವನಿತೆಯ ರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು. ಚಾರುದೇಶ್ನಾಹ್ವಯ ನಿನ್ನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲಿ. ಗೌರಿಯ ರಸನ ವರದಿ ಉದ್ಧಟರಾದ ರಾಕ್ಷಸರ. ಶೌರ್ಯಜ್ಞಗೆ ಸಂಹರಿಸಿ ಭೂಭಾರ ವಿಲೋಹಿತ ಕರುಣಿ. ತ್ವತ್ಪಾದಾರವಿಂದಕ್ಕೆ ನನಿಗೆ ಕರುಣಿಪುದೆ ನಗೆ ಸನ್ಮತಿಯ. ಈ ಗಣಪತಿಯ ಅವತಾರದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಗಣಪತಿ ಎಲ್ಲಿ ಅವತಾರ ಮಾಡಿದ? ಚಾರುದೇಶ್ನಾಹ್ವಯ ನೆನೆಸಿ. ಚಾರುದೇಶ್ನ ಆಹ್ವಯ, ಆಹ್ವಯ ಅಂದ್ರೆ ಹೆಸರು. ಚಾರುದೇಶ್ನಾಹ್ವಯನು ನೆನೆಸಿ. ಚಾರುದೇಶ್ನ ಎಂಬ ಹೆಸರಿನಿಂದ ಅವತಾರ ಮಾಡಿ ಇಲ್ಲಿ ಅವತಾರ ಮಾಡಿದ ರುಕ್ಮಿಣಿಯಲ್ಲಿ, ರುಕ್ಮಿಣಿ ದೇವಿಯಲ್ಲಿ, ಕೃಷ್ಣನ ಪತ್ನಿಯಾದ ಲಕ್ಷ್ಮೀ ಅವತಾರಳಾದ ರುಕ್ಮಿಣಿ ದೇವಿಯಲ್ಲಿ ಚಾರುದೇಶ್ನ ಎಂಬ ಹೆಸರಿನಿಂದ ಅವತಾರ ಮಾಡಿದೆ. ಅವತಾರ ಮಾಡಿ ಏನ್ ಮಾಡಿದೆಪ್ಪ? ಗೌರಿಯ ರಸನ ವರದಿ ಉದ್ಧಟರಾದ ರಾಕ್ಷಸರ. ಗೌರಿಯ ರಸ, ಗೌರಿಪತಿ ಅಂದ್ರೆ ರುದ್ರದೇವರು. ಆ ರುದ್ರದೇವರ ವರದಿಂದ ಉದ್ಧಟರಾದ ರಾಕ್ಷಸರ, ಮಹಾ ದುಷ್ಟರಾದ ಆ ರಾಕ್ಷಸರನ್ನು ಶೌರ್ಯಜ್ಞದಿ ಸಂಹರಿಸಿ. ಶೌರ್ಯ ಅಂದ್ರೆ ಕೃಷ್ಣ. ಯಾಕೆ? ಶೂರನ ವಂಶದಲ್ಲಿ ಬಂದಲ್ಲ, ಶೂರಸೇನ ಮಗ ವಸುದೇವ, ವಸುದೇವನ ಮಗ ಕೃಷ್ಣ. ಹೀಗಾಗಿ ಭಗವಂತ ಕೃಷ್ಣನಿಗೆ ಶೌರಿ ಅಂತ ಕರೀತಾರೆ. ಯಾಕೆ? ಶೂರಸೇನನ ಮೊಮ್ಮಗನಾದ ಕಾರಣ. ಆ ಕೃಷ್ಣನ ಆಜ್ಞೆಯಿಂದ ಅಂತಹ ರುದ್ರ ವರದರ್ಪಿತರಾದ ರಾಕ್ಷಸರನ್ನು ಸಂಹಾರ ಮಾಡಿವಿ. ಸಂಹಾರ ಮಾಡಿ ಭೂಭಾರ ವಿಳುಹಿದ ಕರುಣಿ, ಭೂಭಾರವನ್ನು ಇಳಿಸಿ ಅಂತಹ ಕರುಣಾವಂತ ನೀನು. ನಿನಗೆ ನಮಸ್ಕಾರ ಮಾಡ್ತೀನಿ. ನೀನೇನ್ ಕೊಡ್ಬೇಕು ನಮಗೆ ಅಂದ್ರೆ ತ್ವತ್ಪಾದಾರವಿಂದಕ್ಕೆ ನಮಿಪೆ, ನಿನ್ನ ಪಾದಕಮಲಗಳಿಗೆ ನಮಸ್ಕಾರ ಮಾಡ್ತೀನಿ. ಕರುಣೆ ಕೊಡು ಎಮಗೆ ಸನ್ಮತಿಯ, ನಿಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಸಾಕು. ಯಾವುದು ಲೌಕಿಕವನ್ನು ಕೇಳೋಣ ನೋಡ್ರಿ, ಏನ್ ಕೇಳಿದ್ರು ಕೂಡ ಕೇವಲ ಭಕ್ತಿ ಜ್ಞಾನವು ಕೊಡು, ಒಳ್ಳೆಯ ಬುದ್ಧಿಯನ್ನು ಕೊಡು, ಭಗವಂತನ ಪಾದದಲ್ಲಿ ಭಕ್ತಿ ಕೊಡು, ಇದೇ ಕೇಳ್ತಾ ಇದ್ದಾರೆ. ಸನ್ಮತಿಯನ್ನು, ಒಳ್ಳೆ ಬುದ್ಧಿಯನ್ನು ನಮಗೆ ಕೊಡು. ಬುದ್ಧಿ ಸರಿಗಿತ್ತು ಅಂದ್ರೆ ಎಲ್ಲ ಸರಿ ಇದ್ದಂಗೆ ಇಲ್ಲ. ಅದೊಂದು ಕೆಟ್ಟರೆ ಏನಿದ್ರು ಲಾಭ ಇಲ್ಲ. ಹೀಗಾಗಿ ಆ ಬುದ್ಧಿಯನ್ನು, ನಮಗೆ ಒಳ್ಳೆ ಬುದ್ಧಿಯನ್ನು ಕೊಡು, ಭಗವಂತನಲ್ಲಿ ಭಕ್ತ್ಯಾದಿಗಳನ್ನು ಕೊಡು
ಆ ಚಾರುದೇಶನ ಅಂತ ಅವತಾರ ಮಾಡುತ್ತಾನೆ ರುಕ್ಮಿಣಿಯಲ್ಲಿ. ಆ 16,108 ಜನ ಹೆಂಡಂದರಲ್ಲಿ ಭಗವಂತ ಕೃಷ್ಣ ಅದ್ಭುತ ಮಹಿಮೆಯಿಂದ ಪ್ರತಿಯೊಬ್ಬರಲ್ಲಿಯೂ ಕೂಡ 10 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು ಹಿಂಗೆ ಹುಟ್ಟಿಸ್ತಾನೆ. ಸಸ್ಯಾದಿ ಕರ್ತ ಭಗವಂತನಿಗೆ ಏನು ಅಸಾಧ್ಯ. ಈ ರೀತಿಯಾಗಿ ಆ ರುಕ್ಮಿಣಿಯಲ್ಲಿ ಅಷ್ಟೇ 10 ಜನ ಮಕ್ಕಳು. ಅದರಲ್ಲಿ ಚಾರುದೇಶನ ಎಂಬಾತ ಈ ಗಣಪತಿಯ ಅವತಾರ. ಒಳ್ಳೆ ಅದ್ಭುತವಾದಂತಹ ಪರಾಕ್ರಮಿ. ಮಹಾಭಾರತದಲ್ಲಿ ಆ ವರ್ಣನೆ ಬರುತ್ತದೆ ತನದು. ಆ ಸಾಲ್ವ ಎಂಬ ದುಷ್ಟ ಕೃಷ್ಣ ಯುದ್ಧಕ್ಕೆ ಬಂದ ಕಾಲಕ್ಕೆ ಅದರಲ್ಲಿ ಚಾರುದೇಶನ ಅವನ್ನ ಎದುರಿಸ್ತಾನೆ. ಕೃಷ್ಣ ಇಲ್ಲ ಸಮಯದಲ್ಲಿ ಬರ್ತಾನೆ ಯುದ್ಧಕ್ಕ. ಆಗ ಸಾತ್ಯಕಿ, ಚಾರುದೇಶನ ಇವರೆಲ್ಲ ಹೋಗಿ ಯುದ್ಧ ಮಾಡ್ತಾರ. ಆ ಯುದ್ಧ ಮಾಡಿದ ವಿಂಜಾಮ ಅನೇಕ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ ಈ ಚಾರುದೇಶನ. ಅಂತ ಮಹಾ ಬಲಿಷ್ಠ ರುದ್ರದ ವರದಿಂದ ದರ್ಪಿತರಾದಂತಹ ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾನೆ. ಹೀಗಾಗಿ ಅಂತಹ ಅವತಾರ ಈ ಚಾರುದೇಶನದು. ಆ ಚಾರುದೇಶನ ತಾನು ಯುದ್ಧಕ್ಕೆ ಹೋಗ್ತಾ ಇದ್ರೆ ಅದ್ರ ಹಿಂದ ಈ ಹದ್ದುಗಳು ರಾಮದ್ದು ಅಂತಾರಲ್ಲ ಅವೆಲ್ಲ ಹೋಗ್ತಾ ಇದ್ದೆ ಹಿಂದ. ಯಾಕಂದ್ರೆ ಇವನು ಚಾರುದೇಶನ ಹೋಗ್ಯಾನ ಅಂದ್ರೆ ಎಷ್ಟೋ ಜನ ಸಾಯ್ತಾರ ಆ ಕಡೆಯವರು, ನಮಗೆ ಒಳ್ಳೆ ಆಹಾರ ಸಿಗ್ತದ ಅಂತ ಹೋಗ್ತಾ ಇದ್ದಂತ ಹದ್ದುಗಳೆಲ್ಲ. ಅಂದ್ರೆ ಅಷ್ಟು ಮಹಾಪರಾಕ್ರಮಿಯಾಗಿದ್ದ ಎಂಬ ವರ್ಣನೆ ಬರ್ತದೆ. ಹೀಗಾಗಿ ಅಂತಹ ಚಾರುದೇಶನಾಗಿ ಅವತಾರ ಮಾಡಿ ಕೃಷ್ಣ ಪರಮಾತ್ಮನ ಆಜ್ಞೆಯಿಂದ ಆ ರಾಕ್ಷಸರನ್ನು ಸಂಹಾರ ಮಾಡಿ ಭೂಭಾರವನ್ನು ಇಳಿಸಿದಂತಹ ಕರುಣಾಳು ಅಂತ ತನ್ನ ಮಹಾಮಹಿಮೆಯನ್ನು ಸ್ತೋತ್ರ ಮಾಡಿ ಸನ್ಮತಿಯನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಚಾರುದೇಶನ ಎಂಬ ಹೆಸರಿನಿಂದ ರುಕ್ಮಿಣಿಯಲ್ಲಿ ಅವತಾರ ಮಾಡಿ ರುದ್ರವರದರ್ಪಿತರಾದ ರಾಕ್ಷಸರನ್ನು ಶ್ರೀಕೃಷ್ಣನ ಆಜ್ಞೆಯಿಂದ ಸಂಹರಿಸಿ ಭೂಭಾರವನ್ನು ಇಳಿಸಿದ ಕರುಣಾಳು ನೀನು. ನಿನ್ನ ಪಾದಕಮಲಕ್ಕೆ ನಮಸ್ಕರಿಸುವೆನು. ನಮಗೆ ಸದ್ಬುದ್ಧಿಯನ್ನು ಕರುಣಿಸು. ಚಾರುದೇಶನ ಆಹ್ವಯ ನೆನೆಸಿ ಅವತಾರ ಮಾಡಿದೆ ರುಕ್ಮಿಣಿಯಲಿ. ಗೌರಿ ಅರಸನವರದಿ ಉದ್ಧಟರಾದ ರಾಕ್ಷಸರ
ಶೌರ್ಯಜ್ಞದಿ ಸಂಹರಿಸಿ ಭೂಭಾರ ವಿಲಸಿದ ಕರುಣಿ. ತತ್ಪಾದಾರವಿಂದಕ್ಕೆ ನಮಿತೆ ಕರುಣಿಪುದೆ ಮಗೆ ಸನ್ಮತಿಯ. ಶೂರ್ಪಕರ್ಣದ್ವಯ ವಿಜಿತ ಕಂದರ್ಪಶರ ಉದಿತಾರ್ಕ ಸನ್ನಿಭ. ಸರ್ಪವರ ಕಟಿಸೂತ್ರ ವೈಕೃತ ಗಾತ್ರ ಸುಚರಿತ್ರ. ಸ್ವರ್ಪಿತಾಂಕುಶಪಾಶಕರ ಫಳದರ್ಪ ಭಂಜನ ಕರ್ಮ ಸಾಕ್ಷಿಗ. ಸರ್ಪಕನು ನೀನಾಗಿ ತೃಪ್ತಿಯ ಬಡಿಸು ಸಜ್ಜನರ. ಗಣೇಶನ ಅನೇಕ ಮಹಿಮೆಗಳನ್ನು, ಅನೇಕ ವಿಶೇಷಣಗಳನ್ನು ಹೇಳ್ತಾ ಇದ್ದಾರೆ. ಶೂರ್ಪಕರ್ಣದ್ವಯ ಆತನ ಆಕಾರ ಅಂತಹದ್ದು. ಶೂರ್ಪಕರ್ಣದ್ವಯ ಈ ಪಾಠಗಳು 2-3 ಪಾಠಗಳವೆ. ಶೂರ್ಪಕರ್ಣದ್ವಯ ವಿರಾಜಿತ ಅಂತ ಒಂದು ಪಾಠ ಇದೆ. ಶೂರ್ಪಕರ್ಣದ್ವಯ ಅಂತ ಒಂದು ಪಾಠ. ಆಮೇಲೆ ವಿಜಿತ ಕಂದರ್ಪಶರ ಅಂತ ಒಂದು ಪಾಠ, ಅಥವಾ ವಿವರ್ಜಿತ ಕಂದರ್ಪಶರ ಅಂತ ಇನ್ನೊಂದು ಪಾಠ. ಈಗ 2 ಪಾಠಗಳಿವೆ, ಯಾವ್ದಾದ್ರೂ ಸರಿಯಾದದ್ದೇ. ಹೀಗಾಗಿ ಶೂರ್ಪಕರ್ಣದ್ವಯ ಅಂತ. ಶೂರ್ಪ ಅಂದ್ರೆ ಮರ, ಜಾಟ ಅಂತೀವಲ್ಲ, ಮರ. ಶೂರ್ಪಕರ್ಣದ್ವಯ, ಆತನ ಕಿವಿಗಳು ಎಂಥವು? ಮರಗಳಂತೆ ಇವೆ. ಯಾಕೆ? ಮತ್ತೆ ಆನೆ ಮುಖ, ಆನೆಗೆ ಮತ್ತೆ ಕಿವಿಗಳು ಸಗಲ ಇರ್ತವ, ಮರಗಳಂತೆ ಇರ್ತವ ಕಿವಿಗಳು. ಅದಕ್ಕಾಗಿ ಶೂರ್ಪಕರ್ಣ ಅಂತ ಹೆಸರು ಆತನಿಗೆ. 2 ಕಿವಿಗಳಾದ ಕಾರಣ ದ್ವಯ, ಶೂರ್ಪಕರ್ಣ ದ್ವಯ. ಅಂತಹ ಮರಗಳಂತೆ ಇರುವ 2 ಕಿವಿಗಳಿಂದ ಕೂಡಿದವನು. ವಿಜಿತ ಕಂದರ್ಪಶರ. ವಿಜಿತ ಅಂದ್ರೆ ಜಯಿಸಲ್ಪಟ್ಟ ಕಂದರ್ಪಶರ. ಕಂದರ್ಪ ಅಂದ್ರೆ ಮನ್ಮಥ, ಶರ ಅಂದ್ರೆ ಬಾಣ. ಕಂದರ್ಪಶರ ಅಂದ್ರೆ ಮನ್ಮಥನ ಬಾಣವನ್ನು ಗೆದ್ದವನು, ಅಂದ್ರೆ ಕಾಮವನ್ನು ಗೆದ್ದವನು ಅಂತ ಅರ್ಥ. ಮನ್ಮಥನ ಬಾಣ ಗೆದ್ದ ಅಂದ್ರೆ ಅರ್ಥ ಏನು? ಕೆಟ್ಟ ಕಾಮನೆಗಳು ಇಲ್ಲ ಅಂತ ಅರ್ಥ ಅಷ್ಟೇ. ಮನ್ಮಥನನ್ನೇ ಗೆದ್ದ, ಸಾಧಾರಣ ಎಲ್ಲರಿಗೂ ಹೇಳ್ತಿರ್ತಾರೆ ಮನ್ಮಥನನ್ನು ಗೆದ್ದವನು ಅಂತ. ಮನ್ಮಥನ ಗೆದ್ದೊಂದೇ ಯುದ್ಧ ಮಾಡಿ ಕಣ ಬೆಳಕಿ ಗೆದ್ದ ಅಂತ ಅರ್ಥ ಅಲ್ಲ. ಮನ್ಮಥ ಎಂಬ ಶಬ್ದಕ್ಕೆ ಕೆಟ್ಟ ಕಾಮನೆಗಳು, ಲೌಕಿಕ ವಿಚಾರಗಳು, ಕೆಟ್ಟ ವಿಚಾರಗಳು ಅಂತ ಅರ್ಥ ಅಷ್ಟೇ. ಅಂತಹ ಕೆಟ್ಟ ಕಾಮನೆಗಳನ್ನು ಗೆದ್ದವನು ಅಂತ ಅಂದ್ರೆ ಮನಸ್ಸನ್ನು ನಿಗ್ರಹ ಮಾಡಿದವನು ಅಂತ ಅರ್ಥ. ಹೀಗಾಗಿ ವಿಜಿತ ಕಂದರ್ಪಶರ ಅಂದ್ರೆ ಮನ್ಮಥನ ಬಾಣವನ್ನು ಗೆದ್ದವನು, ಅಂದ್ರೆ ಕೇವಲ ವಿಷಯ ವೈರಾಗ್ಯವುಳ್ಳವನು ಅಂತ ಅರ್ಥ. ಉದಿತಾರ್ಕ ಸನ್ನಿಭ. ಅರ್ಕ, ಅರ್ಕ ಅಂದ್ರೆ ಸೂರ್ಯ. ಉದಿತ ಅರ್ಕ, ಉದಯಿಸುವ ಸೂರ್ಯ. ಸನ್ನಿಭ ಅದರಂತೆ ಕಾಂತಿ ಉಳ್ಳವ, ಅಂದ್ರೆ ಉದಯಿಸುವ ಸೂರ್ಯನಂತೆ ಕೆಂಪು ಬಣ್ಣ. ಉದಯಿಸುವಾಗ ಸೂರ್ಯ ಕೆಂಪು ಬಣ್ಣದಿಂದ ಇರ್ತಾನೆ. ಹಾಗೆ ವಿನಾಯಕನಿಗೆ ಕೆಂಪು ಬಣ್ಣ, ಹೆಚ್ಚಾಗಿ ಆತ ಕೆಂಪು ಬಣ್ಣದ ಇಷ್ಟ. ಕೆಂಪು ವಸ್ತ್ರ ಹೊದಿಸಬೇಕು, ಕೆಂಪು ನಾಮ ಇಡಬೇಕು, ಹೀಗೆಲ್ಲ ಕೆಂಪು ಬಣ್ಣ ಇಷ್ಟ ಆತನಿಗೆ. ಹೀಗಾಗಿ ಉದಿತಾರ್ಕ ಸನ್ನಿಭ, ಕೆಂಪು ಬಣ್ಣದಿಂದ ಉದಯಿಸುವ ಸೂರ್ಯನಂತೆ ಕೆಂಪು ಬಣ್ಣ ಅದರಿಂದ ವಿರಾಜಿಸುವನು ಅಂತ ಅರ್ಥ. ಸರ್ಪವರ ಕಟಿಸೂತ್ರ. ಸರ್ಪವರ, ವರ ಅಂದ್ರೆ ಶ್ರೇಷ್ಠ. ಸರ್ಪವರ ಶ್ರೇಷ್ಠವಾದ ಸರ್ಪವನ್ನು ಕಟಿಸೂತ್ರ, ಟೊಂಕಕ್ಕೆ ಸೂತ್ರದಂತೆ ತಾನು ಕಟ್ಟಿಕೊಂಡವನು. ಆ ಟೊಂಕಕ್ಕೆ ಹಾವನ್ನೇ ಆ ಟೊಂಕ ಸೂತ್ರವನ್ನಾಗಿ ತಾನು ಕಟ್ಟಿಕೊಂಡಿದ್ದಾನೆ. ವೈಕೃತ ಗಾತ್ರ, ವಿಕೃತವಾದಂತಹ ಗಾತ್ರ ಅಂದ್ರೆ ಶರೀರ. ಲಂಬೋದರ, ಹೊಟ್ಟೆ ಮುಂದಕ್ಕಿರ್ತದೆ, ಅದಕ್ಕಾಗಿ ವಿಕೃತ ಗಾತ್ರ ಅಂತಂದ್ರೆ ವೈಕೃತ ಗಾತ್ರ ಅಂದ್ರೆ. ಸುಚರಿತ್ರ, ಉತ್ತಮವಾದ ಚರಿತ್ರೆ ಉಳ್ಳವನೇ. ಸ್ವರ್ಪಿತಾಂಕುಶ ಪಾಶಕರ.
ಸರ್ಪಿತ ಅಂದ್ರೆ ಹಿಡ್ಕೊಂಡಂತಹ, ಧರಿಸಿದಂತಹ. ಅಂಕುಶ ಪಾಶ ಕರ, ಕರ ಕೈಯಲ್ಲಿ ಅಂಕುಶ ಪಾಶ, ಅಂಕುಶವನ್ನು ಮತ್ತು ಪಾಶವನ್ನು ಹಿಡ್ಕೊಂಡಿದ್ದಾನೆ. ತಾನೇ ಆನೆ ಮುಖವಿದ್ದವನ್ನೇ, ಅದು ಆನೆಯನ್ನು ಕಂಟ್ರೋಲ್ ಮಾಡತಕ್ಕಂಥದ್ದು ಅಂಕುಶ. ಆನೆಯನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಅಂಕುಶ ಬೇಕು, ಅಂಕುಶ ಹಿಡ್ಕೊಂಡಿದ್ದಾನೆ. ಪಾಶವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ನಮ್ಮ ಮದವೇ ಒಂದು ದೊಡ್ಡ ಆನೆ ಇದ್ದಂತೆ, ಆ ಮದವನ್ನು ಕಂಟ್ರೋಲ್ ಮಾಡತಕ್ಕಂತಹ ಪಾಶವನ್ನು, ಅಂಕುಶವನ್ನು ಹಿಡ್ಕೊಂಡಿದ್ದಾನೆ ಅಂತ ಅರ್ಥ. ನಮ್ಮ ಕೆಟ್ಟ ಕೆಟ್ಟ ಗುಣಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಿ ಆ ಪಾಶವನ್ನು, ಅಂಕುಶವನ್ನು ಧಾರಣ ಮಾಡಿದ್ದಾನೆ. ಸರ್ಪಿತಾಂಕುಶ ಪಾಶಕರ. ಫಳದರ್ಪ ಭಂಜನ. ಫಳ ಅಂದ್ರೆ ದುಷ್ಟರ ದರ್ಪ, ದರ್ಪವನ್ನು, ಅಭಿಮಾನವನ್ನು, ಅಹಂಕಾರವನ್ನು ಭಂಜನ ಮುರಿದವನೇ, ದುಷ್ಟರ ಸೊಕ್ಕನ್ನು ಮುರಿದಿರತಕ್ಕಂಥವನು. ಕರ್ಮ ಸಾಕ್ಷಿಗ, ನಾವೆಲ್ಲರೂ ಮಾಡುವಂತಹ ಕರ್ಮಗಳಿಗೆ ಇದು ಸಾಕ್ಷಿಯಾಗಿದ್ದಾನೆ. ಯಾಕೆ? ಇದು ಆಕಾಶಕ್ಕೆ ಅಭಿಮಾನಿ ದೇವತೆ. ಆಕಾಶ ಇಲ್ಲದಿರುವ ಸ್ಥಳವಿಲ್ಲ, ಎಲ್ಲ ಕಡೆಗೂ ಇದೆ. ಹೀಗಾಗಿ ನಾವು ಏನು ಕೆಲಸ ಮಾಡಿದ್ರು, ಯಾವ ಕರ್ಮವನ್ನು ಮಾಡಿದ್ರು ಸಾಕ್ಷಿಯಾಗಿ ಗಮನಿಸ್ತಕ್ಕಂತಹವನು ಈ ವಿನಾಯಕ. ನಾವು ಏನು ಹೊರಗೆ ಯಾರು ಗೊತ್ತಿಲ್ಲ ಬಾಲಕರ್ಮ ಮಾಡ್ತೇವೆ ಅಂದ್ರೆ, ಬಾಲಕರ್ಮ ಮಾಡಿದ್ರು ಒಳಗೆ ಆಕಾಶ ಇದ್ದೇ ಇರ್ತದ. ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿದ್ರು ನಮ್ಮಲ್ಲಿಯೂ ಆಕಾಶ ಇದೆ, ಅವ್ರಿಗೆ ಗೊತ್ತಾಗ್ತದೆ. ಹೀಗಾಗಿ ಎಲ್ಲ ಕಡೆಗೂ ಇದ್ದು ನಮ್ಮ ಎಲ್ಲ ಕರ್ಮಗಳನ್ನು ಸಾಕ್ಷಿಯಾಗಿ ನೋಡುವ ಮಹಾನುಭಾವ ಈ ಗಣಪತಿ. ಅದಕ್ಕಾಗಿ ಕರ್ಮ ಸಾಕ್ಷಿಗ, ಎಲ್ಲಾ ಕರ್ಮಗಳಿಗೆ ಸಾಕ್ಷಿಯಾಗಿದ್ದಾನೆ. ಅಂತಹ ನೀನೇನ್ ಮಾಡಬೇಕು ಅಂದ್ರೆ, ತರ್ಪಕನು ನೀನಾಗಿ ತೃಪ್ತಿಯ ಪಡಿಸು ಸಜ್ಜನರ. ತರ್ಪಕ, ತರ್ಪಕ ಅಂದ್ರೆ ಎಲ್ಲ ಸಂತೋಷ ಪಡಿಸುವವನು ಅಂತ ಅರ್ಥ. ತರ್ಪಕನು ಅಂದ್ರೆ ಸಂತೋಷ ಪಡಿಸುವವನು ಅಂತ ಅರ್ಥ. ತರ್ಪಣ ತರ್ಪಣ ಅಂತ ಬಂದಿದ್ದು. ತರ್ಪಣ ಅಂದ್ರೆ ಸಂತೋಷ ಪಡಿಸುವುದು ಅಂತ ಅರ್ಥ. ಹೀಗಾಗಿ ತರ್ಪಕ ಅಂದ್ರೆ ಸಂತೋಷ ಪಡಿಸುವನು, ನಮಗೆಲ್ಲ ಸಂತೋಷ ಪಡಿಸುತ್ತಾ ತೃಪ್ತಿಯನ್ನು ಪಡಿಸು, ಸಜ್ಜನರನ್ನು ತೃಪ್ತಿಯ ಪಡಿಸು. ನನ್ನೊಬ್ಬನಿಗೆ ಅಂತ ಹೇಳಿಲ್ಲ, ಅದಕ್ಕೆ ಸಜ್ಜನರ ತೃಪ್ತಿಯ ಪಡಿಸು ಅಂತಂದ್ರು. ಎಲ್ಲಾ ಸಜ್ಜನರನ್ನು ಕೂಡ ನೀನು ಸಂತೋಷ ಪಡಿಸಿ ತೃಪ್ತಿಪಡಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಿದ್ಧಿ ಬುದ್ಧಿ ಅಂತ ಗಣಗಳು ಇದ್ದಾರೆ. ಆ ದೇವತೆಗಳಿಗೆ ವಿಶೇಷ ಏನು ಅಂತಂದ್ರೆ, ಅವರು ಏಕಕಾಲದಲ್ಲಿ ಎಲ್ಲಾ ಆಶ್ರಮ ಧರ್ಮಗಳನ್ನು ಪಾಲನೆ ಮಾಡ್ತಾರೆ. ಹೀಗಾಗಿ ಗಣಪತಿ ಬ್ರಹ್ಮಚಾರಿ ಅಂದ್ರು ಓಕೆ ಅಂತಂತಾನೆ, ಗೃಹಸ್ಥ ಅಂದ್ರು ಓಕೆ ಅಂತಂತಾನೆ. ಎರಡು ಹಿಂಗಾಗ್ತಪ್ಪ ಅಂತಂದ್ರೆ ಹಂಗನ್ಮಾಡು. ದೇವತೆಗಳಿಗೆ ಎಲ್ಲಾ ಆಶ್ರಮ ಧರ್ಮಗಳನ್ನು ಪಾಲನೆ ಮಾಡುವಂತ ಅಧಿಕಾರವಿದೆ. ಆದ ಕಾರಣ ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮಚಾರಿ ಅನ್ಕೋಬಹುದು, ಗೃಹಸ್ಥ ಅಂದ್ರೆ ಗೃಹಸ್ಥನು ಅನ್ಕೊಳ್ಬಹುದು. ಹೌದು ಹೌದು. ಬ್ರಹ್ಮಚಾರಿ ಹೌದು, ಬ್ರಹ್ಮಚಾರಿ ಅಂದ್ರೂ ಉಪಾಸ್ಯನು, ಬ್ರಹ್ಮಚಾರಿಯ ಧರ್ಮವನ್ನು ಪಾಲನೆ ಮಾಡ್ತಾನೆ ಮತ್ತು ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡ್ತಾನೆ. ಎಲ್ಲಾ ದೇವತೆಗಳು ಕೂಡ ಆ ರೀತಿಯಾಗಿ ಎಲ್ಲಾ ಆಶ್ರಮ ಧರ್ಮವನ್ನು ಪಾಲನೆ ಮಾಡತಕ್ಕಂಥ ಮಹಾನುಭಾವರು. ಅವರಿಗೆ ಒಂದು ಪರ್ಟಿಕ್ಯುಲರ್ ಒಂದು ಆಶ್ರಮ ಅಂತ ಇರೋದಿಲ್ಲ ದೇವತೆಗಳಿಗೆ. ಮರದಂತಹ ಎರಡು ಕಿವಿಗಳನ್ನು ಹೊಂದಿದವನೇ. ಮನ್ಮಥನ ಬಾಣವನ್ನು ಜಯಿಸಿದವನೇ. ಉದಿಸುವ ಸೂರ್ಯನಂತೆ
ಕೆಂಪು ಬಣ್ಣ ಹೊಂದಿದವನೇ. ಶ್ರೇಷ್ಠ ಸರ್ಪವನ್ನು ಸೊಂಟಕ್ಕೆ ಬಿಗಿದವನೇ. ಲಂಬೋದರನೇ. ಉತ್ತಮ ಚರಿತ್ರೆಯುಳ್ಳವನೇ. ಕೈಯಲ್ಲಿ ಪಾಶ ಮತ್ತು ಅಂಕುಶಗಳನ್ನು ಧರಿಸಿದವನೇ. ಕರ್ಮಸಾಕ್ಷಿ ದುಷ್ಟರ ಸೊಕ್ಕನ್ನು ಮುರಿದವನೇ. ಕರ್ಮಗಳಿಗೆ ಸಾಕ್ಷಿಯಾದವನೇ. ನೀನು ಸಜ್ಜನರನ್ನು ಸಂತೋಷಪಡಿಸಿ ಸಂತೃಪ್ತಿಪಡಿಸು. ಶೂರ್ಪಕರ್ಣದ್ವಯ ವಿಜಿತ ಕಂದರ್ಪಶರ ಉದಿತಾರ್ಕ ಸನ್ನಿಧ. ಸರ್ಪವರ ಕಟಿಸೂತ್ರ ವೈಕೃತ ಗಾತ್ರ ಸುಚರಿತ್ರ. ಸರ್ಪಿತಾಂಕುಶಪಾಶಕರ ಖಳದರ್ಪ ಭಂಜನ ಕರ್ಮ ಸಾಕ್ಷಿಗ. ಸರ್ಪಕನು ನೀನಾಗಿ ತೃಪ್ತಿಯ ಪಡಿಸು ಸಜ್ಜನರ. ಅಂತ ಹೇಳಿದ್ರೆ ಕೊಡಬಹುದು. ಆಚಾರ್ಯ ಅದೇನಮ್ಮ ಅಲ್ಲ ವಿಕಟ ಎಂಬ ಹಾವನ್ನ ಸುತ್ತಾರ ಅವ್ರ ಹೊಟ್ಟಿಗೆ ಅಂತ ಕೇಳಿವ, ಅದು ಖರೇವೇನಾ? ಏನಮ್ಮ? ವಿಕಚ ಎಂಬ ಹಾವನ್ನ ಹೊಟ್ಟಿಗೆ ಸುತ್ತಿದವರು ಗಣೇಶ ಅಂತ ಕೇಳಿವಿ. ವಿಕಚನ ವಿಕಚ ಹಾವಿನ ಹೆಸರ? ಹಾವಿನ ಹೆಸರು ವಿಕಚ. ನೋಡಿಲ್ಲಮ್ಮ, ನೋಡ್ಬೇಕು. ಎಲ್ಲಿ ಕೊಟ್ಟಾರ? ನಾ ಅದೇ ಪ್ರತಿಪದಾರ್ಥ ಇರೋದಲ್ರಿ ಹರಿಕಥಾಂಸಾರದ್ದು.
ವಿಕಚ ಅಂತ ಒಂದ್ಸಲ ನೋಡಿನೇ ಅದು ಗುರ್ತದ, ಅದಕ್ಕೆ ಕೇಳ್ತಾ ಇದ್ದೀನಿ ಆಚಾರ್ಯ. ನೋಡಿಲ್ಲಮ್ಮ, ನೋಡಿಲ್ಲ. ಇದ್ರೆ ಹೇಳ್ತೇನೆ. ನೋಡಿಲ್ಲ. ಸರಿ 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 ಆಚಾರ್ಯ. ಯಾವ ವ್ಯಾಖ್ಯಾನ ಗೊತ್ತಿಲ್ಲ, ನೋಡ್ತೇನೆ ಅನ್ನೋದು. ಯಾವ ವ್ಯಾಖ್ಯಾನ ಬೇಕಾದ್ರೆ ನೋಡಿ ಅದೇ ಯಾವಾಗ ಕೇಳಿನಿ, ಅದಕ್ಕೆ ಕೇಳ್ತಾ ಇದ್ದೀನಿ ಆಚಾರ್ಯ. ಇಲ್ಲೇನು ಬಂದಿಲ್ಲ ನಾನು, ನೋಡೋಣ ನೋಡೋಣ. ಆಗ್ಲಿ ಆಚಾರ್ಯ, ನಮಸ್ಕಾರ. ಮತ್ತೇನ ಬರುವ ವಾರ ಏನಾಗ್ತದೆ? ಬರೋ ಶನಿವಾರ ಆಯ್ತವಾರ ಬಂದು ಬರತ್ತಾ? ಆಮೇಲೆ ಮತ್ತೆ ಅದೇ ಶನಿವಾರ ಆಯ್ತವಾರ ಅಂದ್ರೆ ಕೊಡೋಣ ಕೊಡ್ಬೇಕು. ಅದೇ ಅದು ನೋಡೋಣ, ಆಯ್ತು ಟೈಮ್ ನೋಡ್ಕೊಂಡು. ಆಗ 6:30 ಅಂತಂದ್ರೆ ಸೇಮ್ ಇದೇ ಟೈಮ್. ಸರಿ, ಹೌದು. ಸರಿ, ಅಂದ್ಮೇಲೆ ಇಟ್ಕೊಂಡು ಹಂಗಾದ್ರೆ ದಸರಾ ಹಾಲಿಡೇಸ್ ಒಂದು ಹೊಸ ಹಾಲಿಡೇಸ್ ಅಂತ ನಮಸ್ಕಾರ ಆಚಾರ್ಯ. ಅದೇನು